ನಾವಿವತ್ತು ಬ್ರೆಡ್ದು ಡೆಸರ್ಟ್ ಮಾಡೋಣ. ಫಸ್ಟು ನಾವಿಲ್ಲಿ 4 ಸ್ಲೈಸ್ ಬ್ರೆಡ್ ತೊಗೊಳ್ಳೋಣ. ಇದನ್ನು ಎಡ್ಜಸ್ ಎಲ್ಲ ರಿಮೂವ್ ಮಾಡಿ, ನಾನು ಸರ್ಕಲ್ ಶೇಪಲ್ಲಿ ಮಾಡೋದ್ರಿಂದ ನಾನು ಒಂದು ಬಟ್ಲೇನಾದರೂ ತೊಗೊಂಡು ನಾವು ಸರ್ಕಲಲ್ಲಿ ಕಟ್ ಮಾಡ್ಕೊಳ್ಳೋಣ ಮಧ್ಯದಲ್ಲಿ. ಇಲ್ಲಾಂದರೆ ನಿಮ್ಗೆ ಸರ್ಕಲ್ ಶೇಪ್ ಬ್ರೆಡ್ಸು ಸಿಗುತ್ತೆ, ನೀವು ಅದನ್ನು ತೊಗೊಂಬಂದು ಎಡ್ಜಸ್ ಮಾತ್ರ ರಿಮೂವ್ ಮಾಡ್ಕೋಬೋದು. ನಾನೀಗ ಇದಕ್ಕೆ ಅಮೂಲ್ ಬಟರ್ನ ಅಪ್ಲೈ ಮಾಡ್ತೀನಿ. ಎಲ್ಲ ಸ್ಲೈಸ್ಗೂ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ನೀವು ಬಟರ್ ಹಾಕೋಬೋದು, ಇಲ್ಲ ಮಿಲ್ಕ್ ಮೇಡ್ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಮಿಲ್ಕ್ ಮೇಡ್ ತೊಗೊಂಡ್ಬಂದು ಮಿಲ್ಕ್ ಮೇಡ್ ಅಪ್ಲೈ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ, ಇಲ್ಲ ಪೀನಟ್ ಬಟರ್ ಅಪ್ಲೈ ಮಾಡ್ಕೋಬೋದು. ನಾನಿಲ್ಲಿ ಬಟರ್ ಅಪ್ಲೈ ಮಾಡ್ತಿದ್ದೀನಿ. ಎಲ್ಲದಕ್ಕೂ ನೀಟಾಗಿ ಅಪ್ಲೈ ಮಾಡಿಕೊಂಡು ನಾನೀಗ ಇದಕ್ಕೆ ಚಾಕ್ಲೇಟ್ಸ್ ಹಾಕ್ತೀನಿ. ಚಾಕ್ಲೇಟ್ಸ್ನ ತುರಿದ್ಬಿಟ್ಟು ಹಾಕ್ತೀನಿ. ನೀವು ಯಾವ ಚಾಕ್ಲೇಟ್ಸ್ ಬೇಕಾದರೂ ತೊಗೋಬೋದು. ನೀವು ಬೇಕಾದ್ರೆ ಡೈರಿ ಮಿಲ್ಕ್ ತೊಗೋಬೋದು, ನಿಮ್ಮಿಷ್ಟ, ಆಪ್ಷನಲ್ಲು. ನೀವು ನನ್ನ ಹತ್ರ ಇದು ಚಾಕ್ಲೇಟ್ಸ್ ಇತ್ತು, ನಾನು ಇದೇ ಚಾಕ್ಲೇಟ್ಸ್ ಯೂಸ್ ಮಾಡ್ತಿದ್ದೀನಿ. ನೀಟಾಗೆಲ್ಲ ಗ್ರೇಟ್ ಮಾಡಿ ಅದ್ರ ಮೇಲೆ ಚಾಕ್ಲೇಟ್ಸ್ ಎಲ್ಲ. ಎಷ್ಟು ಜಾಸ್ತಿ ಚಾಕ್ಲೇಟ್ಸ್ ಹಾಕ್ಕೊಳ್ತೀವೋ ಅಷ್ಟು ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು, ನಾನೀಗ ಎಲ್ಲದ್ರ ಮೇಲೆ ಚಾಕ್ಲೇಟ್ ನೀಟಾಗಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಚಾಕ್ಲೇಟು ಇಟ್ಟಿದ್ದೀನಿ, ಸೊ ದ್ಯಾಟ್ ಬಾಯಲ್ಲಿ ಸಿಗುತ್ತೆ, ಚೆನ್ನಾಗಿ ಅನಿಸುತ್ತೆ. ಈಗ ನಾವು ಇದನ್ನು ಬ್ರೆಡ್ನ ಡಿಪ್ ಮಾಡ್ಕೊಳ್ಳೋಕ್ಕೆ ಶುಗರ್ ಸಿರಪ್ ರೆಡಿ ಮಾಡ್ಕೊಳ್ಳೋಣ. 3/4 ಕಪ್ಪಷ್ಟು ಶುಗರ್ ತೊಗೊಂಡಿದ್ದೀನಿ, ಒಂದು 1/2 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ತುಂಬ ತಿಕ್ಕಾಗೇನು ಬೇಡ ಸಿರಪ್ಪು, ಸ್ವಲ್ಪ ನೀಟಾಗಿ ಸಕ್ಕರೆ ಎಲ್ಲ ಮೆಲ್ಟ್ ಆದರೆ ಸಾಕು.
ನಾನಿಲ್ಲಿ ಫುಡ್ ಕಲರ್ ಯೂಸ್ ಮಾಡ್ತಿದ್ದೀನಿ. ನಾನು ಕೇಸರ್ ಕಲರ್ ತೊಗೊಂಡಿದ್ದೀನಿ. ನಿಮ್ಮ ಆಪ್ಷನು, ಯಾವ ಕಲರ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಪಿಂಕ್ ಮಾಡ್ಕೋಬೋದು, ರೆಡ್ ಮಾಡ್ಕೋಬೋದು. ನನಗೆ ಕೇಸರ್ ಕಲರ್ ಇತ್ತು, ಸೊ ದಟ್ ನಾನು ಕೇಸರ್ ಕಲರ್ ಯೂಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಾಕಿದ್ರೆ ಸಾಕು, ಜಾಸ್ತಿ ಏನು ಬೇಡ. ನೋಡ್ಬೋದು ಶುಗರ್ ಸಿರಪ್ಪು ರೆಡಿಯಾಗಿದೆ. ಇಷ್ಟು ಥಿಕ್ನೆಸ್ ಇದ್ದರೆ ಸಾಕು. ಈಗ ನಾನು ಕೋಕೋ ಪೌಡರ್ನ ಸ್ವಲ್ಪ ಉದುರಿಸ್ಕೊಳ್ತಾ ಇದ್ದೀನಿ. ಆಪ್ಷನಲ್, ಬೇಕಾದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಸ್ವಲ್ಪ ಕೋಕೋ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ 2 ಸ್ಲೈಸ್ ತೊಗೊಂಡು ಒಂದ್ರ ಮೇಲೆ ಒಂದು ಈ ಥರ ಫೋಲ್ಡ್ ಮಾಡಿ ಸ್ಯಾಂಡ್ವಿಚ್ ಥರ ಒಂದ್ರ ಮೇಲೆ ಒಂದಿಟ್ಟು ಇದನ್ನ ಶುಗರ್ ಸಿರಪ್ಪಲ್ಲಿ ಡಿಪ್ ಮಾಡೋಣ. ನೋಡಿ, ಈ ಥರ ನೋಡ್ಕೊಳ್ಳಿ. ಇದನ್ನ ಈಗ ಸಿರಪ್ಪಲ್ಲಿ ನೀಟಾಗಿ ಡಿಪ್ ಮಾಡ್ಕೊಳ್ಳೋಣ, ಸೊ ದಟ್ ಬ್ರೆಡ್ ಫುಲ್ ಸಿರಪ್ನ ಸಕ್ ಮಾಡ್ಕೊಳ್ಳೋ ಥರ. ಈಗ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ತಗೊಳ್ಳಿ. ಬ್ರೆಡ್ನ ಸಿರಪ್ಪಲ್ಲಿ ಡಿಪ್ ಮಾಡಿದ್ಮೇಲೆ ನಾವು ಇದನ್ನು ಕೊಕೊನಟ್ ಪೌಡರಿಂದ ಕೋಟ್ ಮಾಡ್ಕೊಳ್ಳೋಣ. ನೀಟಾಗಿ ಕೋಟ್ ಮಾಡ್ಕೊಳ್ಳಿ, ಪ್ರೆಸ್ ಮಾಡಿ. ಸೈಡಲ್ಲೆಲ್ಲ ನೀಟಾಗಿ ಕೋಟ್ ಆಗಲಿ. ನೋಡಿ, ರೆಡಿ ಆಯಿತು. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ. ಈಗ ಇದನ್ನು ಚೆರಿಯಿಂದ ಡೆಕೋರೇಟ್ ಮಾಡೋಣ. ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಕಿಡ್ಸ್ ಬೇಗನೆ ಅಟ್ರಾಕ್ಟ್ ಆಗ್ತಾರೆ ಈ ಥರ ಮಾಡಿದ್ರೆ. ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ನೀವು ಒಂದ್ಸಲ ಟ್ರೈ ಮಾಡಿ.
ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.